ಎಸ್ ಶಶಿಕಾಂತ್ ಎಡಹಳ್ಳಿ ಸರ್, ಸಮಯವನ್ನು ಕೇಳ್ತಾ ಇದ್ರಿ. ಸಾರಿ, ಸ್ವಲ್ಪ ತಡ ಆಯಿತು ಕೊಡೋದು. ಮಾತಾಡಿ ಸರ್. ಇಲ್ಲ, ಮೊದಲನೇದಾಗಿ ಈ ಒಂದು ಒಪ್ಕೊಂಬೇಡ, ಇದು ಕೃಷ್ಣನ ಅಥವಾ ಕೃಷ್ಣನ. ಓಕೆ, ಕೃಷ್ಣ ಅನ್ನೋದಿದ್ರೆ ಒಂದು ಡಿಬೇಟ್ ಮಾಡೋದು, ಕೃಷ್ಣ ಅನ್ನೋದಿದ್ರೆ ಬೇರೆ ಡಿಬೇಟ್ ಮಾಡೋದು. ಇದು ಕೃಷ್ಣ ಅನ್ನೋದಿದ್ರೆ ಇದು ನದಿ, ಅವರು ಸಮರ್ಥನೆ ಕೊಟ್ಕೊಳ್ತಾ ಇದ್ದಾರೆ, ತಪ್ಪೋದು. ಯಾಕಂದರೆ ಕೃಷ್ಣ ಅಲ್ಲ, ಕೃಷ್ಣ ಅನ್ನೋದು ನದಿಯ ಹೆಸರು. ಅವ್ರು ಹೇಳಿದ ಕೃಷ್ಣೆ ಅಂದರೂ ನದಿ ಹೆಸರು ಉಪಮೇಯ. ಅದು ಅಕಸ್ಮಾತ್ ಅದು ಕೃಷ್ಣ ಅನ್ನೋದೇ ಇದ್ದರೆ, ಕೃಷ್ಣ ಅನ್ನೋದಕ್ಕೂ ಅಲ್ಲಿರ್ತಕ್ಕಂಥ ಪಠ್ಯಕ್ಕೂ ಯಾವ ರೀತಿಯಾದ ಸಂಬಂಧಗಳು ಇಲ್ಲ. ಆದ್ದರಿಂದ ಆ ಪಠ್ಯಕ್ಕೆ ಕೃಷ್ಣ ಹೆಸರು ಸೂಕ್ತ ಅಲ್ಲ, ಮೊದಲನೇದು. ಎರಡನೇದು, ಕೃಷ್ಣ ಅನ್ನೋದು ಏನು, ಅದು ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಬ್ಬ ದೇವರು, ವ್ಯಕ್ತಿ, ಪೌರಾಣಿಕ ವ್ಯಕ್ತಿಯ ಹೆಸರು. ಇಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಎಲ್ಲ ರೀತಿಯಾದ ಧರ್ಮದವರು ಬರ್ತಾರೆ. ಅಲ್ಲಿ ಮುಸ್ಲಿಮರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಪಾರ್ಸಿಗಳು ಬರ್ತಾರೆ, ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ. ಸೊ ಆದ್ದರಿಂದ ಎಲ್ಲರೂ ಕಲಿಬೇಕಾಗುವಂಥ ಸಂದರ್ಭದಲ್ಲಿ ಒಂದು ದೇವರ, ಒಂದು ಧರ್ಮದ ದೇವರ ಹೆಸರು ಅಗತ್ಯ ಇದೆಯಾ? ನಾನು ಅಕಸ್ಮಾತ್ ಅದನ್ನು ಮೇರಿ ಅಂತಿಟ್ಟರೂ ವಿರೋಧಿಸ್ತೀನಿ. ಅಕಸ್ಮಾತ್ ಅದನ್ನು ನೀವು ಬೇರೆ ಇನ್ಯಾವುದು ಪೈಗಂಬರ್ ಇಟ್ಟರೂ ನಾನು ಅದಕ್ಕೆ ಅಬ್ಜೆಕ್ಷನ್ ಹೇಳ್ತಾಯಿದ್ದೀನಿ. ಯಾಕಂದರೆ ಎಲ್ಲ ಧರ್ಮದ ವಿದ್ಯಾರ್ಥಿಗಳು ಬರುವುದರಿಂದ ಅವರಿಗೆ ನೀವು ಒಂದು ಧರ್ಮ, ಯಾಕಂದರೆ ಇದು ಬಹುತ್ವ ಭಾರತ, ಇದು ಸರ್ವಜನಾಂಗದ ಶಾಂತಿಯ ತೋಟ. ಇದು ಇಲ್ಲಿ ಯಾರ್ದೂ ಸಹಿತ ಯಾರೂ ಹೇರಿಕೆ ಆಗಬಾರ್ದು. ಅವರು ಹೇಳಿದಾಗೆ ಅವರವರ ದೇವರು, ಅವರವರ ಧರ್ಮ ಅವರ ಮನೆಯಲ್ಲಿರಲಿ, ಅವರ ಮನಸ್ಸಲ್ಲಿರಲಿ, ಅದು ಹೇರಿಕೆ ಆಗಬಾರ್ದು. ಆಕಸ್ಮಿಕವಾಗಿ ಇದು ನಿಮ್ಮದೇ ಆದಂಥ ಧಾರ್ಮಿಕ ಪಠ್ಯಗಿದ್ದರೆ ಅದರಲ್ಲಿ ನೀವು ಯಾವ ಧರ್ಮವನ್ನು, ದೇವರನ್ನು ನೀವು ಹೇಳಿದರೆ ನಮಗೆ ಅಬ್ಜೆಕ್ಷನ್ ಇಲ್ಲ. ಇದು ಸಾರ್ವತ್ರಿಕವಾದ್ದು, ಸಾರ್ವಜನಿಕವಾದ್ದು. ಆಮೇಲೆ CBSE ಕೋರ್ಸ್ ಇದೆಯಲ್ವಾ ನಿಮಗೆ, ಇಲ್ಲಿರ್ತಕ್ಕಂಥದ್ದು ಬಹುತೇಕ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದವರೇ ಬರ್ತಕ್ಕಂಥದ್ದು. ಈ ಮಧ್ಯಮ ವರ್ಗದವರು ಇದ್ದಾರಲ್ವಾ, ಇವ್ರ ತಲೆಯಲ್ಲಿ ನೀವು ಹಲವಾರು ಧಾರ್ಮಿಕತೆಯನ್ನು ತುಂಬುವ ಅಗತ್ಯ ಇರಲಿಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸಹಿತ ನೀವು ವಿವಾದವನ್ನು ಮಾಡುವುದಾದರೆ ಈ ರೀತಿ ವಿವಾದ ಮಾಡೋದು ಬೇಡ. ನಮ್ಮ ದೇವರುಗಳು, ನಿಮ್ಮ ದೇವರುಗಳು ವಿವಾದದ ಕೇಂದ್ರಗಳು ಆಗೋದು ಬೇಕಾಗಿಲ್ಲ. ಸೊ ಆದ್ದರಿಂದ ಕೃಷ್ಣ ಅನ್ನೋ ಹೆಸರನ್ನೇ ಮೊದಲು ಬೇಕಾಗಿಲ್ಲ, ಪಠ್ಯಕ್ಕೆ ಸಂಬಂಧಪಟ್ಟ ಹೆಸರನ್ನು ಇಡಿ, ಅದಕ್ಕೆ ಸಂಬಂಧಪಟ್ಟದ್ದೇ ಬೇಡ. ಆಕಸ್ಮಿಕವಾಗಿ ಕೃಷ್ಣನ ಬಗ್ಗೆ ಅದರಲ್ಲಿ ಪಠ್ಯ ಇದ್ದಾಗ ಕೃಷ್ಣ ಅಂತ ಹೆಸರಿಟ್ಟರೆ ಓಕೆ ಅಂತ ಹೇಳ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಅದಕ್ಕೆ ಈಗ ಮೊದಲನೇದಾಗಿ ಯಾರನ್ನು ಕೇಳಿ ಈ ಪಠ್ಯವನ್ನು ಹೆಸರನ್ನು ಇಟ್ಟರು ಅಂತ ಹೇಳ್ಬಿಟ್ಟು, ಯಾಕಂತಂದರೆ ಇದು ಕೇಂದ್ರ ಸರ್ಕಾರದ್ದು, ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಒಂದಿದೆ DSERT ಅಂತ ಹೇಳ್ಬಿಟ್ಟು, ಅಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥವರು ಇದ್ದಾರೆ. ಅವ್ರನ್ನ ಇವರು ಒಂದು ಮಾತನ್ನು ಕೇಳಿಲ್ಲ, ಇವರೇ ಡಿಸೈಡ್ ಮಾಡಿಕೊಂಡು ಇವರೇ ಈ ಪಠ್ಯಗಳನ್ನು ಇಟ್ಟಿದ್ದಾರೆ. ಸೊ ಆದ್ದರಿಂದ ವಿವಾದದ ಕೇಂದ್ರ ಯಾವುದು? ಎರಡೇ ವಿಷಯ ಇದರಲ್ಲಿ ಇರ್ತಕ್ಕಂಥದ್ದು, ಒಂದು ಶೀರ್ಷಿಕೆ, ಇನ್ನೊಂದು ಆಹಾರ. ಅಷ್ಟು ಮಾತ್ರ ಅಲ್ಲ ಸರ್, ಒಂದು ನಿಮಿಷ, ಇದು ಬಹಳ ಮುಖ್ಯವಾಗಿರೋದು. ಇದಕ್ಕೆ ಕೃಷ್ಣನ್ ಮಾತ್ರ ತೆಗಿತಾ ಇದ್ದಾರೆ, ಅದ್ರಲ್ಲಿ 6ನೇ ಪಾಠನೋ 7ನೇ ಪಾಠ ಇರುವ ಸಮತೋಲನ ಆಹಾರವನ್ನ ಮಾತ್ರ ತೆಗಿತಾ ಇದ್ದಾರೆ. ಇದೇ CBSE ಎಕ್ಸಾಮ್ನಲ್ಲಿ R1, R2, R3 ಮೂರನೇ ಭಾಷೆಗೆ ಕನ್ನಡವನ್ನ ತಳ್ಳಿದ್ದಾರೆ. ಇದ್ರ ಬಗ್ಗೆ ಯಾಕೆ ಸೊಲ್ಲೆತ್ತಾ ಇಲ್ಲ? ಕನ್ನಡ ಪರ ಸಂಘಟನೆಗಳು ಇಲ್ಲೆಲ್ಲೋಗಿದಾವೆ. ಹಿಂದಿ ಹೇರಿಕೆ ಬೇಡ ಬೇಡ ಅಂತ ನಂಗಾನಾಚು ಮಾಡ್ತಾ ಇದ್ರಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ. ಕನ್ನಡ ಬೇಕಾದ್ರೆ ತಗೊಳ್ಳಿ, ಬೇಡವರ್ ತಗೊಳ್ಳಿ ಅಂತ ಮೂರನೇ ಭಾಷೆಗೆ ತಳ್ಳಿದ್ದಾರೆ. ಇದನ್ನ ಯಾಕೆ ಕಾಂಗ್ರೆಸ್ನವ್ರು ಕೇಳಿಲ್ಲ? ಇದನ್ನ ಯಾಕೆ ಕನ್ನಡ ಪರ ಸಂಘಟನೆಯವ್ರು ಕೇಳ್ತಾ ಇಲ್ಲ? ಇಲ್ಲಿ ಬರೀ ಕೃಷ್ಣನ ಹೆಸರಲ್ಲ, ಇಲ್ಲಿ ಬರೀ ಪಾಠದ ಹೆಸರಲ್ಲ, ಊಟದ ವಿಚಾರ ಅಲ್ಲ. ಹೇಳಿ ಸರ್, ನಂದನ್ ಸರ್, ಕನ್ನಡದ ಬಗ್ಗೆ ತಾತ್ಸಾರ ನೋಡಿ ಮೇಡಮ್, ನಮ್ಮ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ತ್ರಿಭಾಷಾ ಸೂತ್ರದಲ್ಲಿ ಯಾವ ಒಂದು ಸ್ಟ್ಯಾಂಡ್ ತಗೊಂಡ್ರು ಅಂತ ಇಡೀ ರಾಜ್ಯಕ್ಕೆ ಗೊತ್ತು, ದೇಶಕ್ಕೊಂದು ಮೆಸೇಜ್ ಕೊಟ್ರು. CBSE ನಿಮಗೆ ಸೇರಲ್ಲ ಅಲ್ವಾ? ಅಲ್ಲ, ಮೆಸೇಜ್ ಕೊಟ್ರು. CBSE ನಿಮಗೆ ಸೇರಲ್ಲ ಅಲ್ವಾ? ನೋಡಿ, ಮೆಸೇಜ್ ಕೊಟ್ರು. ಇದೇ ಒಂದು ಕಮಿಟಿ ಮಾಡಿತ್ತು. ಆ ಕಮಿಟಿ ಒಂದು ರೆಕಮೆಂಡೇಶನ್ನ ಸಿದ್ದರಾಮಯ್ಯ ಸರ್ CM ಆಗಿದ್ದಾಗ ಅಕ್ಸೆಪ್ಟ್ ಮಾಡಿದ್ರು. ಎಲ್ಲ ಕನ್ನಡದ ಸಂಘಟನೆಗಳು ಅಕ್ಸೆಪ್ಟ್ ಮಾಡಿದ್ರು. ನಮಗೆ ತ್ರಿಭಾಷಾ ಸೂತ್ರ ಕೇಂದ್ರ ಸರ್ಕಾರ ಹೇರಬಾರದು, ಅವಶ್ಯಕತೆ ಇಲ್ಲ. ಇವತ್ತೂ ಕೂಡ ರೈಲ್ವೇಸ್ ಅವರ ಹೇರಿದ ಪದ್ಧತಿಯಲ್ಲಿ ನಾವ್ಯಾಕೆ ಇದು ಪರೀಕ್ಷೆ ಬರೀಬೇಕು? ಬ್ಯಾಂಕ್ ಎಕ್ಸಾಮ್ ಯಾಕೆ ಬರೀಬೇಕು? ಯಾಕೆ ನಾವು ತಗೋಬೇಕು? ಅಲ್ಲ, ಹಂಗಂದ್ಕೊಂಡು ಬರೆಯೋದು ಬೇಡವಾ? ಒಂದು ಹೋರಾಟ ಮಾಡಿ ಅಲ್ಲಿ ಕನ್ನಡ ಇರೋ ಹಂಗೆ ನೋಡ್ಕೋಬೇಕಾಗಿರೋದು ನಿಮ್ಮ ಜವಾಬ್ದಾರಿ, ನಂಬರ್ 1. ಎರಡನೇದು, ಈ ಕಾರ್ಯಕ್ರಮಕ್ಕೆ ನಾವು ಸೀದಾ ಸವಾಲ್ ಅಂತ ಹೆಸರಿಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಹಾಗಾಗಿ ಆ ಸವಾಲ್ನ ಮೊದಲನೇದಾಗಿ ಕಾಂಗ್ರೆಸ್ನವ್ರಿಗೆ ಹಾಕ್ತೀನಿ. ಹಿಂದಿ ಬೇಡ 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 ಅಂದ್ರಲ್ಲ, R1, R2, R3 ಅದರಲ್ಲಿ ಮೂರನೇ ಭಾಷೆಯಾಗಿ ಕನ್ನಡವನ್ನ ಹಾಕಿದ್ದಾರೆ, ಮೂರನೇ ಭಾಷೆಗೆ ತಳ್ಳಿದ್ರಲ್ಲ, ಯಾಕೆ ಸರ್ ಪ್ರಶ್ನೆ ಮಾಡ್ತಾ ಇಲ್ಲ? CBSE ವಿಚಾರವಾಗಿ ಹೋರಾಟ ಮಾಡಿ, ಇಲ್ಲ ಪರ್ಮಿಷನ್ ಕೊಡಲ್ಲ ಅಂತ ರಾಜ್ಯಗಳು ನಿಂತ್ಕೊಳ್ಳಿ ನೋಡೋಣ. ನೋಡಿ, ಕನ್ನಡದ ಮೇಲೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ.
ಕನ್ನಡನೇ ಫಸ್ಟ್, ಹಂಗಿದ್ದಾಗ ಕನ್ನಡನೇ ಫಸ್ಟ್. ಕನ್ನಡ ಕಲಿಲೇಬೇಕು ಸರ್. Obviously, ಕಲಿಲೇಬೇಕಾಗಿರುವ ಯಾರು- ಅವಕಾಶಕ್ಕೆ ನೀವು ತಂದು ಪ್ರಾಥಮಿಕ ಭಾಷೆ ಅಥವಾ ದ್ವಿತೀಯ ಭಾಷೆಗೆ ತಂದು ಕೂರಿಸ್ಬೇಕು. ಪ್ರಥಮ ಕೂರ್ಸಿ ಭಾಷೆ, ನೋಡೋಣ. ಒಂದು ನಿಮಿಷ ವಿದ್ಯಾವರ, ಪ್ರಥಮ ಭಾಷೆ ಕರ್ನಾಟಕ ನೆಲದಲ್ಲಿ, ಕನ್ನಡ ನೆಲದಲ್ಲಿ ಕನ್ನಡವಾಗಿರಬೇಕು, ಯಾಕಿಲ್ಲ? ಆಗಿರ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ಏನು ಯಾವಾಗ? ಮಾಡಿದ್ವಿ. ಇವಾಗ ನೋಡಿ, ಇದು ನಂಬರ್ 1 ಇಂಗ್ಲಿಷ್ ಇರ್ಲೇಬೇಕು, ನಂಬರ್ 2 ಹಿಂದಿ ಅಂತ ಹಾಕೊಂಡಿದ್ದಾರೆ. ಅಟ್ಲೀಸ್ಟ್ ಹಿಂದಿಗಾರು ತಂದು ಕನ್ನಡನ್ ಕೂರಿಸ್ರಿ ಅಲ್ಲಿಗೆ. ಒಂದು ನಿಮಿಷ ವಿದ್ಯಾವರ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ನಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಹೆಂಗೆ ಕನ್ನಡ ಇದೆಯೋ, ಇವಾಗ ಸೆಕೆಂಡ್ ಲ್ಯಾಂಗ್ವೇಜ್, ಫಸ್ಟ್ ಇಂಗ್ಲಿಷ್ ಮಾಡಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಮಾಡಲಿ. ಎಲ್ಲಿಂದನೋ ಬಂದು ನಮ್ಮ ಭಾಷೆಯನ್ನು ಕಲಿಯಬೇಕು. ನಾವೇನು ಇಂಪೋಸ್ ಮಾಡ್ತಾ ಇಲ್ಲ. ಇಲ್ಲಿ ಜನರೊಂದಿಗೆ ಬೆರಿಬೇಕು ಅಂದರೆ, ಜನರೊಂದಿಗೆ ಸಂಪರ್ಕದಲ್ಲಿ ಇಟ್ಕೋಬೇಕು ಅಂದರೆ, ವ್ಯವಹರಿಸಬೇಕು ಅಂದರೆ ಕನ್ನಡದ ಒಂದು ಯಾವಾಗ ಭಾಷೆ ಇದ್ರ ಬಗ್ಗೆ ತೀರ್ಪು, ಹೋರಾಟ? ನೀವು ವಿರೋಧ ಪಕ್ಷದಲ್ಲಿ ಕೂತಿಲ್ಲ, ಸ್ವಲ್ಪ ಮರ್ತ್ಗಿರ್ತು ಹೋಗಿದ್ರೆ ಏನೋ ಗೊತ್ತಿಲ್ಲ. ನೋಡಿ, ಆಡಳಿತ ನಾವು ಪಕ್ಷದಲ್ಲಿದ್ದೀರಿ. ನೋಡಿ Media ಮುಂದೆ ಮಾತಾಡ್ಬೇಡಿ. ಒಂದು ಸದನದಲ್ಲಿ ಮಾತಾಡಿ. ವೆನ್ ಇಟ್ ಕಮ್ಸ್ ಟು ನಮ್ಮ ಐಡೆಂಟಿಟಿ, ನಮ್ಮ ನಾಡು ನುಡಿ ಕಲ್ಚರ್ ಬಗ್ಗೆ ಬಂದಾಗ ನಮಗೆ ಕರ್ನಾಟಕ ಕನ್ನಡ ಸ್ಟ್ಯಾಂಡ್ಸ್ ಫಸ್ಟ್. ನಮಗೆ ಮೊದಲು ಅದು ಯಾಕದ್ 3ಕ್ಕೆ ಹೋಗಿದೆ ಮತ್ತೆ? ಒಂದು ನಿಮಿಷ, ಅದ್ ನಿಟ್ಟಿನಲ್ಲಿ ಇವತ್ತು ನಾಳೆ CM ಒಂದು ಸಭೆ ಕರೆದಿದ್ದಾರೆ, ಅದು ಚರ್ಚಿಸಿ. ಸಿಂಪಲ್ ಶಶಿ ಸರ್, CBSE ಸಿಲೆಬಸ್ ನಲ್ಲಿ ಕನ್ನಡ ತಗೊಳ್ಳಲ್ಲ, ನಾನು ಸಂಸ್ಕೃತಿನೋ ಮತ್ತೊಂದು ತಗೊಳ್ತೀನಿ ಅಂದ್ರೆ ಅವಕಾಶ ಇದೆ ಅವರಿಗೆ. ಕನ್ನಡ ಓದ್ದಲ್ಲ ಇರೋದಕ್ಕೆ ಅವಕಾಶ ಇದೆ ಕರ್ನಾಟಕ ನೆಲದಲ್ಲಿ. ಕಾಂಗ್ರೆಸ್ನವರು ಇದನ್ನ ತಾನೇ ಪ್ರಶ್ನೆ ಮಾಡಬೇಕು. ಕನ್ನಡ ಪರ ಹೋರಾಟಗಾರರು ಇದನ್ನ ತಾನೇ ಪ್ರಶ್ನೆ ನಿಮಿಷ ಮಾಡಬೇಕು. ವಿದ್ಯಾರ ನೋಡಿ, ನಮ್ಮ ಸರ್ಕಾರ ಮಾತಾಡಿದ್ರೆ ಸಾಲಲ್ಲ, ಕರ್ನಾಟಕದ ಸಮತೋಲನ ಆಹಾರದ ಬಗ್ಗೆ ಮಾತಾಡಿದ್ರೆ ಸಾಲಲ್ಲ, ನಮ್ಮ ಕನ್ನಡದ ಬಗ್ಗೆ ಭಾಷೆಯ ಮಾತಾಡಬೇಕು. ವಿಚಾರವನ್ನು ನೀವು ಎತ್ತಿದ್ದು ಬಹಳ ಸೂಕ್ತವಾಗಿದೆ. ಆದ್ದರಿಂದ ಇದಕ್ಕೂ ಸಹಿತ ಕಾಂಗ್ರೆಸ್ ಮಾತ್ರ ಅಲ್ಲ, ನಾನು ಹೇಳೋದು ಇಡೀ ಕನ್ನಡಿಗರೇ ಬೇಕಾಗಿದೆ. ಒಂದು ನಿಮಿಷ ಸರ್, ನಿಮ್ಮದು ಮಾತ್ರ ಅಲ್ಲ, ಕನ್ನಡಿಗರೇ ಬೇಕಾಗಿರೋದು. ಕನ್ನಡದಲ್ಲಿ, ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಆದ್ದರಿಂದ ನಾವು ಸಿಲೆಬಸ್ ಬೇಡ ಅಂತ ಅನ್ಲಿ ನೋಡೋಣ. ಕಾಂಗ್ರೆಸ್ನವರು ಅನ್ನಲ್ಲ, ರಾಜಕಾರಣಿಗಳ ಬಿಜೆಪಿ ಅವರು ಅನ್ನಲ್ಲ, ಸ್ಕೂಲ್ಗಳು ಯಾರು ನಡೆಸ್ತಾರೆ? ಒಂದ್ ನಿಮಿಷ ವಿದ್ಯಾರ, ಯಾವುದೇ ಕಾರಣಕ್ಕೂ ವಿದ್ಯಾರ ಹೊರತುಪಡಿಸಿ ಇಲ್ಲಿರ್ತಕ್ಕಂಥ ದ್ವಿಭಾಷೆ ಆಗಬೇಕು ಅಂತ ಪ್ರಯತ್ನ ನಡೆದಿದೆ. ಆಯ್ತಾ? ದ್ವಿಭಾಷೆ ಅಕ್ಸೆಪ್ಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಕೋರ್ಟ್ ದ್ವಿಭಾಷೆ ಆಗಬೇಕು ಅಂದ್ರೆ ಅದು ಸ್ಟೇಟ್ ಸಿಲೆಬಸ್ಗೂ ಆಗ್ಬೇಕು, CBSE ಸಿಲೆಬಸ್ಗೂ ಆಗ್ಬೇಕು ಸರ್. ತಾರತಮ್ಯ ನೋಡಿ. CBSE ಸಿಲೆಬಸ್ ವಿದ್ಯಾರ 5,000 10,000 ದುಡಿ ಅವನು ಕರ್ಕೊಂಡೋಗಿ ಸೇರ್ಸಲ್ಲ. ಅವನಿಗೆ ಕನ್ನಡ ಇಂಗ್ಲಿಷ್ ಮಾತ್ರ ಸಾಕು, ಹಿಂದಿ ಬೇಡ. ಇವ್ರುಗಳು ಎಲ್ಲದನ್ನೂ ಕಲಿಸ್ಕೊಂಡು ಎಲ್ಲ ಕಡೆನೂ ಇರ್ಲಿ ಅಲ್ವಾ? ಭಾಷಾ ವಿವಾದ ಇದೆ ಸರ್. ಭಾಷಾ ಸರಿಪಡಿಸ ಹೋರಾಟದ ಮೂಲಕವೇ ಕನ್ನಡಿಗರು ಎಚ್ಚೆತ್ತಬೇಕು, ಕನ್ನಡ ಪರ ಧ್ವನಿಗಳು ಮೇಲೆ ಬರಬೇಕು. ನಾವು ಈ ಪ್ರಶ್ನೆ ಮಾಡದಿದ್ರೆ ಏನೂ ಆಗೋದಿಲ್ಲ. ಆದ್ದರಿಂದ ಯಾಕ್ರಿ ತಮಿಳುನಾಡಿನಲ್ಲಿ ಮಾತ್ರ ಸಾಧ್ಯ ಆಗುತ್ತೆ, ನಮ್ಗೆ ಯಾಕೆ ಸಾಧ್ಯ ಆಗೋದಿಲ್ಲ? ಕೇಳಿ ಅದನ್ನ.